ಕ್ಯಾತನಹಳ್ಳಿ ತೋಟದ ಮನೆಯಲ್ಲಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತನಹಳ್ಳಿ ಮರ್ಡರ್ಗೂ ಮುನ್ನ ಕೆನ್ನಾಳು ಗ್ರಾಮದಲ್ಲಿ ಸ್ಕೆಚ್ ಹಾಕಿದ್ದ ಈ ಆರೋಪಿ ನರಹಂತಕ ಆರೋಪಿ ಕಳ್ಳ. ಕ್ಯಾತನಹಳ್ಳಿಯಲ್ಲೂ ಕೂಡ ಏನು ಮರ್ಡರ್ ಆಯಿತು, ಅದಕ್ಕೂ ಮುಂಚೆ ಕೆನ್ನಾಳು ಗ್ರಾಮದಲ್ಲೂ ಕೂಡ ಸ್ಕೆಚ್ ಹಾಕಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂದ್ರಮ್ಮ ಎಂಬವರ ಮನೆಯಲ್ಲಿ ದರೋಡೆ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿದ್ದ. ಕಾಂಪೌಂಡ್ ಪ್ರವೇಶ ಮಾಡೋದಕ್ಕೂ ಮುಂಚೆ ರಸ್ತೆಯಲ್ಲಿ 2 ನಿಮಿಷ ನಿಂತು ಕಳ್ಳತನ ಬಗ್ಗೆ ಹೊಂಚು ಕೂಡ ಹಾಕಿದ್ದ. ನ್ಯಾತಕ್ಕೆ ಬೇಡದಾಗ್ಬಿಟ್ಟು ಪೊಲೀಸ್ ಆಮೇಲೆ ನುಗ್ಗಿ ಹೋಗಿ ಇದು ಮಾಡಿದ್ರು. ಆಮೇಲೆ ದೇವ್ರ ಮನೆಗೆ ಹೋಗಿ ಹೊಡೆ ಕುತ್ಕೊಂಡು ಬಿದ್ದ ಅವನಿಯ. ಮುರಳಿ ದೇವ್ರವರು ಇದಕ್ಕೆ ಭಾರಿ ಹೆಲ್ಪ್ ಮಾಡ್ತಿರ್ತಾರೆ. ಇದಕ್ಕೆ ನಮ್ಮ ಮುರಳಿ ಅಣ್ಣವರು, ನಮ್ಮೂರು ಅಕ್ಕಪಕ್ಕ ಹುಡುಗರುಗಳು ಎಲ್ಲ ಹೆಲ್ಪ್ ಮಾಡೋರು. ಏನು ಕಾರಣಕ್ಕೆ ಆಗಿರ್ಬೋದು? ಮನೆ ರಾಬ್ರಿ ಮಾಡಕ್ಕೆ ಬಂದಿದ್ದಾನೆ. ರಾಬ್ರಿ ಮಾಡಕ್ಕೆ ಬಂದು ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ಮಾಡಿದ್ದಾನೆ. ಇಲ್ಲ ಪಕ್ಕದಲ್ಲಿ ಕೆನಾಳ್ ಗ್ರಾಮದಲ್ಲೂ ಅಲ್ಲೂ ಹೋಗಿದ್ದಾನೆ. ಅಲ್ಲೇನು ಮಾಡೋಕ್ಕಾಗಲ್ಲ, CC ಕ್ಯಾಮ್ರಾ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟಿದ್ದಾನೆ. ಮರ ಕಟ್ಟಿಂಗ್ ಮಿಷಿನ್ ಬೇರೆ ತಗೊ ಬಂದಿದ್ದಾರೆ ಅಂತ ಮನೆ ಡೋರೆಲ್ಲ ಕುಯ್ದಾಕ್ಬಿಟ್ಟಿದ್ದಾನೆ. 19 ತಗೊಂಡಿದ್ದಾನೆ ಬುಕ್ ಮಾಡಿ. ಮನೆ ಡೋರೆಲ್ಲ ಕುಯ್ದಾಕ್ಬಿಟ್ಟಿದ್ದಾನೆ. ರಾಬ್ರಿ ಮಾಡಬೇಕು, ಡೋರ್ ಓಪನ್ ಮಾಡಬೇಕು ಅಂತ ಮಿಷಿನ್ ತಂದಿರೋದು. ನೋಡ್ಬಿಟ್ಟು ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಈಗ ಏನಾಗಬೇಕು ಅಂತ ಹೇಳ್ತೀವಿ? ನಮ್ಗೆ ನ್ಯಾಯ ಬೇಕು, ಸಿಗಬೇಕು. ಈಗ ಅಮ್ಮ ಯಾವ ಅಮ್ಮಂಗೀಗ ಇಲ್ಲೇ KRS ಸೇರಿಸಿದ್ದೀವಿ. ತಿರ್ಗಿ ಸರ್ಜರಿ ಮಾಡಿಸ್ಬೇಕು, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು. ಎಲ್ಲ ಇನ್ನೂ ಟ್ರೀಟ್ಮೆಂಟು ಇನ್ನೂ ಬೇಜಾನ್ ಖರ್ಚಿದೆ. ಅಪರಾಧ ಜೀವಾವಧಿ ಶಿಕ್ಷೆನೇ ಆಗಬೇಕು. ಸಂತೋಷ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೆಲವು ವಿಚಾರಗಳನ್ನು ಕೂಡ ಈಗ ಬಹಿರಂಗಪಡಿಸ್ತಾ ಇದ್ದಾರೆ. ಈ ವ್ಯಕ್ತಿ ಕೇವಲ ಕ್ಯಾತನಹಳ್ಳಿಯಲ್ಲಿ ಮಾತ್ರ ಅಲ್ಲ, ಇನ್ನೂ ಕೆಲವು ಹಳ್ಳಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಹತ್ಯೆ ಮಾಡೋದಕ್ಕೆ, ಕಳ್ಳತನ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಬಹಿರಂಗವಾಗ್ತಾ ಇರುವಂತಹ ಕೆಲ ವಿಚಾರಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. CCTV ಕ್ಯಾಮ್ರಾಗಳನ್ನು ನೋಡಿ ಅಲ್ಲಿಂದ ಈತ ಹೋಗಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮನೆಯಲ್ಲಿ ಯಾರೂ ಇರಬಾರ್ದು, ಕೇವಲ ಒಂಟಿ ಮನೆಗಳು ಮಾತ್ರ ಇರಬೇಕು. CCTV ಫೂಟೇಜ್ಗಳು ಕೂಡ ಇರಬಾರ್ದು. ಅಂತಹ ಮನೆಗಳನ್ನು ಮಾತ್ರ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಕಂಪ್ಲೀಟ್ಲಿ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಈತ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಭೀಕರ ಮರ್ಡರ್, ಅದು ಕೂಡ ಎಲೆಕ್ಟ್ರಿಕಲ್ ಗರಗಸ. ಮರ ಕತ್ತರಿಸುವಂತಹ ಒಂದು ಯಂತ್ರ ಏನು ಸಿಗುತ್ತೆ, ಎಲೆಕ್ಟ್ರಿಕಲ್ ಗರಗಸ ಏನು ಸಿಗುತ್ತೆ, ಅದರಿಂದ ಮನುಷ್ಯರನ್ನು ಕೊಂದು ಆ ಮನೆಗೆ ನುಗ್ಗೋದು, ಗರಗಸ ಆರ್ಡರ್ ಮಾಡಿದ್ರ ಅಂತ ಹೇಳೋದು. ಯಾರು ಅಂತ ಗೊತ್ತಿಲ್ಲ. ಇದುವರೆಗೂ ಬೇರೆ ಥರ ಈ ಥರ ಘಟನೆ ಯಾವತ್ತೂ ಆಗಿಲ್ಲ. ಬಂದು ಏಕಾಏಕಿ ಬಂದು ಮರ ಕೊಯ್ಯೋ ಮಿಷಿನ್ ತಗೊಬಂದವ್ರೆ. ಮನೆ ಬಾಗಿಲಿಗೆ ತಗೊಬಂದು ಯಾಕಪ್ಪ ಮಿಷಿನ್ ಬುಕ್ ಮಾಡಿದ್ದೀರಾ ಅಂತ ಇವ್ರ ತಾಯಿನ ಕೇಳವ್ರೆ. ಕೇಳಿದಾಗ ಅವರು ಇಲ್ಲ ಕಣಪ್ಪ, ನಾವು ಯಾವುದು ಬುಕ್ ಮಾಡಿಲ್ಲ, ನಮ್ಮ ಹುಡುಗನೂ ಮನೇಲಿಲ್ಲ, ಹೋಗು ನೀನು, ಇಲ್ಲ ಮನೆ ಹತ್ರ ಇರಬೇಡ ಹೋಗು ಅಂತಂದ್ರೆ. ಸುಮಾರು ಟೈಮು ಅಂದರೆ ಅಲ್ಲೇ 6:30-7 ಗಂಟೆ ಆಗೈತೆ. ಅದರಿಂದ ಅವರು ಎದ್ಕೊಂಡು ಹೋಗಪ್ಪ ನಮ್ಮ ಮನೆ ಹತ್ರ ಇರಬೇಡ ಅಂತ ಹೇಳವ್ರೆ. ಹೇಳಿದಾಗ ಇವನೇನು ಮಾಡೋನೆ, ಏಕಾಏಕಿ ಸ್ವಲ್ಪ ಸೈಕೋ ಥರ ಆಡ್ಕೊಂಡು ಮಿಷಿನ್ ಸ್ಟಾರ್ಟ್ ಮಾಡಿಬಿಟ್ಟು ಜಾಸ್ತಿ ಮಿಷಿನ್ ಸೌಂಡ್ ಮಾಡೋಕ್ಕೆ ಶುರು ಮಾಡೋನೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲಪ್ಪ, ಹಿಂಗೆಲ್ಲ ಮಾಡಬೇಡ, ಹೋಗಿ ನೀನು ಆ ಕಡೆ ಅಂತ ಅವ್ರ ತಾಯಿ ಬಂದು ಹೇಳಿದಾಗ, ಇಲ್ಲಮ್ಮ ಈ ಮಿಷಿನ್ ಆಫ್ ಮಾಡಬೇಕು ಅಂದರೆ ಕರೆಂಟ್ ಕಲೆಕ್ಷನ್ ಕೊಡಬೇಕು ಅಂತೇನೇನೋ ನೆಪ ಹೇಳ್ಕೊಂಡು ಬಾಗ್ಲು ತೆಗಿಯೋ ಥರ ಮಾಡೋನೆ. ಬಾಗ್ಲು ತೆಗಿಯೋ ಥರ ಮಾಡ್ಬಿಟ್ಟು ಬಂದು ಏಕಾಏಕಿ ಬಾಗ್ಲು ತೆಗೆದ ತಕ್ಷಣ ಯಾವಾಗ ಇವರು ನಮ್ಮ ಸ್ನೇಹಿತರ ತಾಯಿ ಸ್ವಲ್ಪ ಹೋಗಪ್ಪ ಆ ಕಡೆ, ಇದೆಲ್ಲ ಇದು ಮಾಡಬೇಡ, ಗಲಾಟೆ ಮಾಡಬೇಡ ಹಿಂಗೆ ಅಂತಂದಾಗ ಏಕಾಏಕಿ ಬಂದು ಮಕ್ಕದ ಮೇಲೆ ಮಿಷಿನ್ ಮಡಗ್ಬಿಟ್ಟವನೆ. ಹಿಂಗೆ ಕತ್ತು ಮಡಗಕ್ಕೆ ಹೋಗೋನೆ. ಅವರು ಮಕ್ಕದ ಮೇಲೆ ಮಡಿಕೊಂಡಾಗ ತಪ್ಪಿಸ್ಕೊಂಡು ಅವರು ಮಕ್ಕದ ಮೇಲೆ ಮಿಷಿನ್ ಮಡಗ್ದೇಟ್ಗೆ ಅವ್ರಿಗೆ ಮೂರ್ಛೆ ಹೋಗಿದೆ. ಪಕ್ಕದಲ್ಲಿ ಹೊಸದಿಂದ ಒಳಗಡೆ ನೀರು ಮನೆ ಒಳಗಡೆ ಬಿದ್ದೋಗೈತೆ. ಅವಾಗ ಬಿದ್ದೋಗಿದ್ದಾಗ ಇವರು ನಮ್ಮ ಸ್ನೇಹಿತರ ಅವರ ತಂದೆ ಇದ್ದವ್ರು ಏನು ಮಾಡೋರೆ, ಯಾಕಪ್ಪ ಹಿಂಗೆಲ್ಲ ಇದು ಮಾಡಿದ್ವಿ ಅಂದ್ಬಿಟ್ಟು ಅವ್ರಿಗೆ ಕೈ ಕಾಲು ಸ್ವಲ್ಪ ಸ್ಟ್ರೋಕ್ ಆಗ್ಬಿಟ್ಟಿತ್ತು. ಅವ್ರಿಗೆ ಜಾಸ್ತಿ ಓಡಾಡೋಕ್ಕಾಯ್ತಾ ಇರಲಿಲ್ಲ. ಅವ್ರು ಬಂದು ಕೇಳಿದಾಗ ಏಕಾಏಕಿ ಮನಸಾ ಇಚ್ಛೆ ಬಂದು ಹೆಂಗೆ ಬರ್ತದೆ ಮಿಷಿನ್ ಆನ್ ಮಾಡಿರೋ ಮಿಷಿನ್ನ
ಚೆನ್ನಾಗಿ ಕೈ ಮೇಲೆ ಕಾಲ ಮೇಲೆ ಹಿಂಗೆ ಕತ್ ಮೇಲೆ ಎಲ್ಲ ಹಿಡಿದ್ಬಿಟ್ಟು ಎಲ್ಲ ಸ್ಪಾಟೆಲ್ಲ ಊಟ ಆಗೋ ಥರ ಮಾಡ್ಬಿಟ್ಟವನೆ. ಅದಾದಮೇಲೆ ಎಲ್ಲ ನೋಡಿ ಮನೆ ಒಳಗಡೆ ಚೆಕ್ ಮಾಡೋಕ್ಕೆ ಅಂತ ಹೋಗೋನೆ. ನಮ್ಮ ಇವರು ಸಂತೋಷ್ ಅವ್ರ ತಾಯಿ ಬಿದ್ದಿದ್ದವ್ರು ಏನು ಮಾಡೋರು, ಏಕಾಏಕಿ ಎದ್ದು ಬಂದು ಸಡನ್ನಾಗಿ ಎದ್ದು ಬಂದು ಬಾಕ್ಲು ಹಾಕೊಂಡು ಮನೆಯಿಂದನೇ ಒಂದು ಹಸು ಫಾರಮ್ ಐತೆ ಇವರು ನಮ್ಮ ಕ್ಯಾತ್ನಳ್ಳಿ ಗ್ರಾಮದವ್ರದ್ದೆ. ಆ ಹುಡುಗನ ಕರೆದು ನೋಡಪ್ಪ ಹಿಂಗೆ ಮಾಡೋನೆ ಬಪ್ಪ ಇಲ್ಲಿ ಅಂತ ಅಂದಾಗ ಅವನ್ನ ಕರ್ಕೊಬಂದು ಡೋರ್ ಲಾಕ್ ಮಾಡ್ಕೊಂಡು ಅವರು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಅವ್ರಿಗೆಲ್ಲ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ ನಂತರ ಇವನು ನಾವೆಲ್ಲ ಹುಡುಗರೆಲ್ಲ ನಮಗೂ ಮೆಸೇಜ್ ಬಂದ ತಕ್ಷಣ ಒಂದು 3 ಜನ ಇದ್ರು. ನಾವು ಸಡನ್ನಾಗಿ ಹೋದವಲ್ಗೆ ಹೋದಾಗ ಏನಾಗೈತೆ, ಇವನು ಯಾಕೆ ಏನಾಗೈತೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು, ಏನಾಗೈತೆ, ನಾನು ನನ್ನ ಹತ್ರ 2 ನಿಮಿಷ ಮಾತಾಡಿ ನೀವು ಅಂತ ಮಾತಾಡ್ತಿದ್ದ. ನಿನ್ನ ಹತ್ರ ಏನಪ್ಪ ಮಾತಾಡೋರು ಮಾತಾಡ್ತಾರೆ ಇರು ಅಂತ ಅಂದ್ಬಿಟ್ಟು ಆವೇಶದಲ್ಲಿ ಹುಡುಗರೆಲ್ಲ ಇದ್ದರು. ಅದರಿಂದ ಪೊಲೀಸವ್ರು ಏನು ಮಾಡಿದ್ರು, ಯಾರನ್ನೂ ಹತ್ರಕ್ಕೆ ಬಿಟ್ಕೊಡ್ಲಿಲ್ಲ. ಆವಾಗ ಇವು ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದು ಅವನ್ನ ಹಿಡಿದು ಒಳಗಡೆನೆ ಎಲ್ಲ ಜನ ಯಾವಾಗ ಜಾಸ್ತಿ ಆದರೂ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂದ್ಬಿಟ್ಟು ಸೀರೆ ಬಟ್ಟೆ ತಗೊಳಕ್ಕೆಲ್ಲ ಹೋಗಿ ಅವಾಗ ಬಾಕ್ಲು ಓಪನ್ ಮಾಡಿ ಹಿಡ್ಕೊಬಂದು ಈಗ ತಂದು ಠಾಣೆಗೆ ಒಪ್ಸಿದ್ದೀವಿ. ಪೊಲೀಸ್ ಸಿಬ್ಬಂದಿ ಬಂದು ಒಪ್ಸೋರೆ. ಆದರೆ ಏನಪ್ಪ ಅಂತಂದರೆ ಇವರು ಯಾರ ಮೇಲೂ ಇವರು ಒಂಥರ ಅಜಾತ ಶತ್ರು ಥರ ಇದ್ದಂಥ ಫ್ಯಾಮಿಲಿ. ಒಬ್ಬರ ಮೇಲೂ ದ್ವೇಷ ಇಲ್ಲ, ಇವ್ರಿಗೂ ಯಾರ ಮೇಲೂ ದ್ವೇಷ ಇಲ್ಲ ಅಂತ ಬದುಕ್ತವ್ರು. ಇವ್ರಾಯ್ತು ಇವ್ರು ಭಂಗಾಯ್ತು ಅಂತ ಬದುಕ್ತವ್ರು. ಯಾಕೆ ಈ ಥರ ಮಾಡವನೆ ಅಂತಲೇ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಅಪರಿಚಿತ ವ್ಯಕ್ತಿ, ಎಲ್ಲೂ ನೋಡಿಲ್ಲ ಅವನ್ನ ನಾವು. ಈಗ ಪೊಲೀಸವ್ರ ವರದಿ ಮೇಲೆ ನಮಗೆ ಗೊತ್ತಾಗಿರೋದು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದಂತೆ. ಆಮೇಲೆ ನೆನ್ನೆ ದಿನನೇ ಎಲ್ಲೋ ಕೆನ್ನಾಳು, ಚಿನ್ನಗಿರಿ ಕೊಪ್ಪಲು ಅಲ್ಲೆಲ್ಲ ಸುತ್ಕೊಬಂದು ಕೊನೆಯಲ್ಲಿ ಬಂದು ಈ ಥರ ನಮ್ಮ ಸ್ನೇಹಿತರ ಮನೇಲಿ ಈ ಥರ ಮಾಡಿದ್ದಾನೆ. ಅವ್ರ ತಾಯಿಗೆ ಮಕ್ಕದ ಮೇಲೆ ಜಾಸ್ತಿ ಏಟಾಗ್ಬಿಟ್ಟೈತೆ ಸರ್. ಅದು ಸರ್ಜರಿ ಮಾಡಬೇಕು ಅಂತ ಹೇಳೋರೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಕಾರ್ಯ ಎಲ್ಲ ಮುಗಿಸೋ ಗಂಟವ ಈಗ ಇವತ್ತು ಕಾರ್ಯ ಮುಗಿಸ್ಕೊಳ್ಳೋಕ್ಕೆ ಅವ್ರ ತಂದೆ ತೀರೋಗ್ಬಿಟ್ಟಿದ್ದಾರೆ, ಅವ್ರ ಯಜಮಾನರು ತೀರೋಗ್ಬಿಟ್ಟಿದ್ದಾರಲ್ಲ, ಅದು ಕಾರ್ಯ ಮುಗಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾವು ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು 2 ಅವರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ತಿರ್ಗಾ ಕರ್ಕೊಬಂದು ಸೇರಿಸ್ಬಿಟ್ಟು ಸರ್ಜರಿ ಮಾಡಿಸ್ಬೇಕು ಸರ್ ಅವ್ರ ತಾಯಿಗೆ. ಇವತ್ತು ಸಂಸ್ಕಾರಕ್ಕೋಸ್ಕರ ಇವ್ರನ್ನ ಬಾಡಿನ ಊರಿಗೆ ತಗೊಂಡು ಹೋದಾದ್ಮೇಲೆ ಅಲ್ಲಿಂದ ಅವ್ರನ್ನ ಬಂದು ಒಂದು ಗಾಡಿ ಮುಖಾಂತರ ಕರ್ಕೊಂಡೋಗಿ ತಿರ್ಗಾ ಅಲ್ಲಿಗೆ ಕರ್ಕೊಬಂದು ಸೇರಿಸ್ಬೇಕು ಸರ್. ಡಾಕ್ಟರ್ ರಿಕ್ವೆಸ್ಟ್ ಸರ್, ಅಪರಾಧಿಗೆ ಇಂಥ ಅಪರಾಧಿಗಳಿಗೆ ಶೂಟರ್ ಸೈಟ್ ಆರ್ಡರ್ ಆಗಬೇಕು, ಇಲ್ಲ ಮರಣದಂಡನೆ ಆಗಬೇಕು. ಅದು ಬಿಟ್ಟು ಇವ್ರು ಏನು ಮಾಡ್ತಾರೆ, ಈಗ ಕಾನೂನು ವ್ಯವಸ್ಥೆಯಲ್ಲಿ ಆ ಥರ ಇಲ್ಲ. ಈಗ ಇವ್ರು ಯಾರೋ ಬರ್ತಾನೆ, ಇವ್ರ ಅಮಾಯಕರು ಜೀವ ತೆಗೆದುಬಿಟ್ಟವನೆ, ಈಗ ಯಾರೋ ಬೇಲ್ ಕೊಡ್ತಾರೋ, ಇನ್ನೊಂದು ಏನೋ 1 ವರ್ಷ ಇರ್ತಾನೆ 2 ವರ್ಷ ಇರ್ತಾನೆ, ಮತ್ತೆ ಬರ್ತಾನೆ. ಇಂಥ ಒಂಟಿ ಮನೆ ಕಟ್ಕೊಂಡಿರೋರು ಈಗ ನಮ್ಮ ಗ್ರಾಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಅವರೇ. ಅವ್ರಿಗೆಲ್ಲ ಏನು ಸೆಕ್ಯೂರಿಟಿ ಇರ್ತದೆ ಅಂತಲೇ ಗೊತ್ತಾಯ್ತಲ್ಲ, ಅದು ಯಾವ ರೀತಿ ಬದುಕಬೇಕು, ಏನು ಮಾಡಬೇಕು ಅಂತ. ಈಗ ಇವ್ರ ಜೀವನಕ್ಕೋಸ್ಕರ ಯಾಕೆ ಊರಲ್ಲಿ ಇವ್ರೊಂದು 7-8 ಹಸು ಕಟ್ಕೊಂಡವ್ರೆ. ಅಲ್ಲಿ ಊರಲ್ಲಿ ಜಾಗ ಕಡಿಮೆ ಇತ್ತು, ಇಲ್ಲಿ 2 ಎಕರೆ 90 ಕುಂಟೆ ಜಾಗ ಐತೆ. ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಒಂದು ಇಟ್ಕೆ ಗುಡ್ಗೆನೋ ಬಾಡಿಗೆ ಕೊಟ್ಕೊಂಡು ಹಸು ದನ ಕರ ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡಿರೋದ ಅಂದ್ಬಿಟ್ಟು ಬಂದರು ಇಲ್ಲಿಗೆ. ಈಗ ಇಲ್ಲಿ ಬಿಟ್ಟು ಹೋಗಂಗೂ ಇಲ್ಲ. ಇವ್ರ ಬಿಟ್ಟು ಹೋದ್ರೆ ಜೀವನ ಮಾಡೋಕ್ಕಾಗಲ್ಲ, ಈ ಜಾಗನೂ ಬಿಟ್ಟು ಹೋಗಂಗಿಲ್ಲ, ಹಂಗೈತೆ ಪರಿಸ್ಥಿತಿ. ಇದಕ್ಕೇನಾರ ಪರಿಹಾರ, ಸೂಕ್ತವಾದ ಪರಿಹಾರ ಪೊಲೀಸ್ ಇಲಾಖೆನೇ ಕೊಡಬೇಕು. ಅದು ಬಿಟ್ಟು ಇನ್ನು ಸಾರ್ವಜನಿಕರಿಂದ ಏನು ಮಾಡೋಕ್ಕಾಗಲ್ಲ. ಅವರು ಎಲ್ಲ ಈಗ ಇಡೀ ಸಾರ್ವಜನಿಕ ಬದುಕೆ ನಿಂತಿರೋದೆಲ್ಲ ಪೊಲೀಸ್ ಇಲಾಖೆ ಮೇಲೆ. ದಯಾನಂದ್ ಅಂತ ಸರ್, ನಾವು ವ್ಯವಸಾಯ ಮಾಡೋದು. ಯಾರೋ ಒಬ್ರು ಅಪರಿಚಿತ ವ್ಯಕ್ತಿ ಬಂದು ನೀವು ಮರ ಕೊಯ್ಯುವಂಥ ಮಿಷಿನನ್ನು ನೀವು ಆರ್ಡ್ರ್ ಮಾಡಿದ್ದೀರಾ ಅಂತ ಕೇಳಿದ್ರು. ಅಲ್ಲಿ ಗಂಡ ಹೆಂಡ್ತಿರಿಬ್ಬರು ಒಳಗಡೆ ಇದ್ದರು. ಸೊ ಅವ್ರು ಯಾವುದೇ ರೀತಿ ನಾವು ಮಿಷಿನನ್ನು ಆರ್ಡ್ರ್ ಮಾಡಿಲ್ಲ ಅಂತ ಹೇಳಿದ್ರು. ಆವಾಗ ಮಿಷಿನ್ನ ಸ್ಟಾರ್ಟ್ ಮಾಡಿದ್ರು, ಜೋರಾಗಿ ಶಬ್ದ ಬರ್ತಿತ್ತು. ಮನೆಯಿಂದ ಹೊರಗಡೆ ಬಂದು ಮಿಷಿನ್ ಆಫ್ ಮಾಡಪ್ಪ ಅಂತೇಳಿ ಹೇಳಿದ್ರು. ಆ ಮನೆಯಿಂದ ಹೊರಗಡೆಗೆ ಬಂದ ತಕ್ಷಣ ಅವ್ರಿಗೆ ಮೊದಲು ಅವರ ಮಿಸ್ಸಸ್ಗೆ ಬಂದು ಆ ಮಿಷಿನನ್ನು ಇಟ್ಟರು. ಅವರು ಅಲ್ಲಿ ಅಸ್ವಸ್ಥರಾಗಿ ಕೆಳಗಡೆ ಬಿದ್ದರು. ಅದಾದ ನಂತರ ಮನೆ ಒಳಗಡೆ ಹೋಗಿ ಅವ್ರ ಯಜಮಾನರು ಹೋಗಿ ಏಕಾಏಕಿ ಕತ್ಕೋಗಿ ಮಿಷಿನ್ ಹಿಡಿದು ಮರ್ಡ್ರನ್ನ ಮಾಡವ್ರೆ ಸರ್.